Hey guys, welcome back to my channel Glam. ಇವತ್ತು ನಾನು ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೇನೆ. ಅದು ಸಹ ಉಡುಪಿಯ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ. ಹೆಚ್ಚಾಗಿ ಎಲ್ಲರಿಗೂ ಉಡುಪಿಗೆ ಬಂದ್ರೆ ರೆಸ್ಟೋರೆಂಟ್ಗಳಲ್ಲಿ ಫಿಶ್ ಊಟ ಮಾಡಬೇಕು ಅಂತ ಹೇಳಿ ತುಂಬಾ ಆಸೆ ಇರ್ತದೆ. ಎಲ್ಲರೂ ಊಟ ಮಾಡದೆ ಖಂಡಿತ ಹೋಗೋದಿಲ್ಲ. ಆದ್ರೆ ಅದೇ ರೀತಿಯಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಇವತ್ತು ನಾನು ನಿಮಗೆ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿ ಮನೆಯಲ್ಲಿ ರುಚಿಯಾಗಿ ತಿನ್ಬೋದು, ಹಾಗೂ ಹೆಲ್ದಿ ಸಹ ಅಲ್ವಾ. ಈ ಥರ ಫಿಶ್ ತವಾ ಫ್ರೈ ಮಾಡಿದರೆ ಆನಂತರ ಯಾರು ರೆಸ್ಟೋರೆಂಟಲ್ಲಿ ಹೋಗಿ ತಿನ್ನಬೇಕು ಅಂತ ಯಾರಿಗೂ ಅನಿಸೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರ್ತದೆ. ಅದೇ ರೀತಿಯಲ್ಲಿ ನಾನು ಮಾಡಿ ತೋರಿಸ್ತೇನೆ. ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈಗ ಈ ಫಿಶ್ ತವಾ ಫ್ರೈ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೇನೆ. ಇಲ್ಲಿ ನಾನು ದೊಡ್ಡ ಕಲ್ಲೂರು ಫಿಶನ್ನು ತಗೊಂಡಿದ್ದೇನೆ. ಇದು ನೋಡಿ, ಚೆನ್ನಾಗಿ ನಾನು ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇದಕ್ಕೆ ಈಗ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳುವ. ಒಂದು ಬೌಲ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೇನೆ. ಆನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ, ಆನಂತರ ಇದು ಕೊತ್ತಂಬರಿ ಹುಡಿ 1 ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕು, ಹಾಗೂ ಸ್ವಲ್ಪ ಜೀರಿಗೆ ಹುಡಿ ಸಾಕು. ಇಷ್ಟು ಹಾಕಿದ ನಂತರ ನಾನೀಗ ಉಪ್ಪು ಹಾಕ್ತಾ ಇದ್ದೇನೆ. ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ವಿನೆಗರ್ ಹಾಕ್ತಾ ಇದ್ದೇನೆ. ನಾನು ಇಲ್ಲಿ ವಿನೆಗರಿಂದಲೇ ಮೆರಿನೇಟ್ ಮಾಡ್ತಾ ಇದ್ದೇನೆ, ನೀರು ಏನೂ ಹಾಕೋದಿಲ್ಲ. ಈ ವಿನೆಗರಿಂದಲೇ ಮೆರಿನೇಟ್ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರ್ತದೆ. ಉಪ್ಪು, ಖಾರ, ಹುಳಿ ಇದರ ಜೊತೆಯಲ್ಲಿ ಇರೋದ್ರಿಂದ ಈ ಮಸಾಲೆ ಚೆನ್ನಾಗಿ ಫಿಶ್ಗೆ ಎಳ್ಕೊಳ್ತದೆ, ಹಾಗೂ ತುಂಬ ಟೇಸ್ಟಿ ಮಸಾಲ ಇದು. ಈ ಮಸಾಲೆಗೆ ಲಿಂಬೆ ಹುಳಿಯ ಅಗತ್ಯ ಬೀಳೋದಿಲ್ಲ. ಇದು ರೆಡಿಯಾಗಿದೆ ನೋಡಿ ಮಸಾಲೆ. ಈಗ ನಾನು ಈ ಫಿಶ್ಗೆ ಹಚ್ಚೋಕ್ಕಿಂತ ಮೊದಲು ಇದಕ್ಕೆ ಕಟ್ಸ್ ಹಾಕಲಿಲ್ಲ. ನಾನು ಈ ಥರ ಚಾಕುವಿನಿಂದ ಕಟ್ಸ್ ಹಾಕಿದರೆ ಮಸಾಲೆ ಚೆನ್ನಾಗಿ ಫಿಶ್ಗೆ ಎಳ್ಕೊಳ್ತದೆ. ಎಲ್ಲ ಫಿಶ್ಗೂ ನಾನು ಕಟ್ ಹಾಕಿದ್ದೇನೆ. ಈಗ ನೋಡಿ, ಈ ಥರ ಹಾಕಬೇಕು. ಆನಂತರ ಇದನ್ನು ಮಸಾಲೆಯನ್ನು ಚೆನ್ನಾಗಿ ಈ ಥರ ಹಚ್ಕೊಳ್ಬೇಕು. ಒಳಗೆ ಎಲ್ಲ ಮಸಾಲೆ ತಾಗಿಸಬೇಕು. ಈ ಥರ ಮಸಾಲೆ ಹಚ್ಚಿ ಒಂದು ಅರ್ಧ ಗಂಟೆ ಆದರೂ ನೀವು ಇದನ್ನು ಫಿಶನ್ನು ಇಟ್ಕೊಳ್ಬೇಕಾಗ್ತದೆ. ನಾನು ಇಲ್ಲಿ ಒಂದು ಅರ್ಧ ಗಂಟೆ ಇಟ್ಕೊಳ್ತೇನೆ. ಅದಕ್ಕಿಂತ ಜಾಸ್ತಿನೂ ಇಟ್ಕೊಳ್ಬೋದು. ಎಷ್ಟು ಜಾಸ್ತಿ ಇಟ್ಟರೂ ಅಷ್ಟು ಒಳ್ಳೆ ಟೇಸ್ಟ್ ಬರ್ತದೆ. ಇದಕ್ಕೆ ಮಸಾಲೆ ಚೆನ್ನಾಗಿ ಎಳ್ಕೊಳ್ತದೆ. ಈ ಎಲ್ಲ ಫಿಶ್ಗಳಿಗೂ ನಾನು ಈ ಥರ ಮಸಾಲೆ ಹಚ್ಕೊಳ್ತೇನೆ. ಆನಂತರ ಉಳಿದ ಮಸಾಲೆಯನ್ನು ಫ್ರೈ ಮಾಡುವಾಗ ಬೇಕಾದರೆ ಸ್ವಲ್ಪ ಹಚ್ಕೊಳ್ಬೋದು. ನೋಡಿ, ಈ ಥರ ಒಳಗೆ ಹಾಗೂ ಎಲ್ಲ ಕಡೆನೂ ಚೆನ್ನಾಗಿ ಹಚ್ಚಿ ನೋಡಿ, ಈ ಥರ ಹಚ್ಚಿದ್ದೇನೆ ನಾನು. ಉಳಿದ ಮಸಾಲೆಯನ್ನು ತೆಗೆದಿಡುವ. ಈಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಜಾಸ್ತಿಯೂ ಬೇಡ, ಫ್ರೈ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಸಾಕು. ಯಾಕಂದರೆ ಇದು ತವಾ ಫ್ರೈ ಆಗಿದ್ದರಿಂದ ಇಷ್ಟು ಎಣ್ಣೆ ಸಾಕಾಗ್ತದೆ. ಈಗ ಫಿಶನ್ನು ನಾನು ಫ್ರೈ ಮಾಡ್ತೇನೆ. ಜಾಗ್ರತೆಯಲ್ಲಿ ಒಂದೊಂದಾಗಿ ಫಿಶನ್ನು ಹಾಕ್ತಾ ಇದ್ದೇನೆ ನೋಡಿ. ಈ ಥರ ಹಚ್ಚಿದ ನಂತರ ಇದಕ್ಕೆ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಮಸಾಲೆ ಕಡಿಮೆ ಇದೆ. ನಾನು ತೆಗೆದಿಟ್ಟ ಮಸಾಲೆನ ಈಗ ನೋಡಿ ಹಾಕ್ತಾ ಇದ್ದೇನೆ. ಈ ಥರ ಎಷ್ಟು ಬೇಕಷ್ಟು ಹಚ್ಕೊಂಡ್ರೆ ಸಾಕು. ಜಾಸ್ತಿ ಬೇಕಾದವರು ಜಾಸ್ತಿನೂ ಹಚ್ಕೊಳ್ಬೋದು. ಈ ಥರ ನೋಡಿ, ಒಂದೇ ಥರ ಹಚ್ಚಿ ಇಟ್ಟಿದ್ದೇನೆ ನೋಡಿ. ಈಗ ಒಂದು ಸೈಡು ಫ್ರೈ ಆಗಿದೆ. ನಾನೀಗ ತೆಗಿತಾ ಇದ್ದೇನೆ ನೋಡಿ, ತಿರುಗಿಸಿ ಹಾಕ್ತಾ ಇದ್ದೇನೆ. ಜಾಗ್ರತೆಯಲ್ಲಿ ಈ ಥರ ತಿರುಗಿಸಿ ಹಾಕಿದರೆ ತುಂಡಾಗೋದಿಲ್ಲ ಫಿಶ್. ನೋಡಿ, ಈ ಥರ ಹಾಕಿದ ನಂತರ ಬೇಕಾದರೆ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ. ಇನ್ನೊಂದು ಸೈಡಿಗೆ ಸ್ವಲ್ಪ ಎಣ್ಣೆ ಕಡಿಮೆ ಇದೆ. ಈಗ ಇಷ್ಟು ಫ್ರೈ ಆದರೆ ಸಾಕು. ಈಗ ನಾನು ಫ್ರೈಯನ್ನು ತೆಗಿತಾ ಇದ್ದೇನೆ. ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ. ಈವನ್ ಆಗಿ ಫ್ರೈ ಆಗಿದೆ, ಎಲ್ಲಿಯೂ ಹಸಿ ಅಂತ ಹೇಳಿ ಇಲ್ಲ ನೋಡಿ. ತುಂಬ ಟೇಸ್ಟಿಯಾದ ಫಿಶ್ ತವಾ ಫ್ರೈ ಈಗ ರೆಡಿಯಾಗಿದೆ. ಇದೇ ಥರದ ಬೇರೆ ಬೇರೆ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.